ಕಲಬುರಗಿಯಲ್ಲಿ ಸಿಡಿದೆದ್ದ ಅನ್ನದಾತರು. ರೈತ ಸಂಘ, ರೈತ ಸೇನೆಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ. ನಗರೇಶ್ವರ ಸ್ಕೂಲ್ನಿಂದ ಡಿಸಿ ಕಚೇರಿವರೆಗೆ ಬೈಕ್ ರ್ಯಾಲಿ, ಪಾದಯಾತ್ರೆ. ಬೆಂಬಲ ಬೆಲೆ ಕೊಡಿ, ಇಲ್ಲ ವಿಷ ಕೊಡಿ. ಪ್ರತಿ ಕ್ವಿಂಟಲ್ಗೆ ಮುಂದಿನ ಸಲ ತೊಗರಿ ಖರೀದಿ ಕೇಂದ್ರದಲ್ಲಿ 13,000 ರೂಪಾಯಿ ಆಗುವವರೆಗೂ ನಾವು ಬಿಡಂಗಿಲ್ಲ ಅಂತ ಈ ಸಂದರ್ಭದಲ್ಲಿ. ಕೇಂದ್ರ, ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ ಲಕ್ಷ್ಮೀಕಾಂತ್ ಎ ಪಾಟೀಲ್. ರೈತರು ಭೂಮಿ ಕಳ್ಕೊಂಡಂತ ರೈತರಿಗೆ ದುಡ್ಡು ಬಂದಿಲ್ಲ, ಭೂಮಿ ಹೋಲಾರ್ದಂತರಿಗೆ ದುಡ್ಡು ಹಾಕ್ಯಾರ ರೊಕ್ಕ ಅಂತೀನಿ. ಇಂಥ ಒಂದು ಭ್ರಷ್ಟ ಅಧಿಕಾರಿಗಳಿಂದ ರೈತರಿಗೆ ಸಾಕಷ್ಟು ನಷ್ಟ ಆಗ್ಲಕತ್ತದ, ಸಾಕಷ್ಟು ತೊಂದರೆ ಆಗ್ಲಕತ್ತದ. ಇವತ್ತು ಸರ್ಕಾರ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿದ್ರು ಒಂದು ಹನಿ ನೀರನ್ನು, ಒಂದು ಎಕರೆಗೆ ಇವತ್ತಿನ ದಿನ ಈ ನೀರಾವರಿ ನಿಗಮನಿಂದ ಒಂದು ಹನಿ ನೀರನ್ನು ಬರಲಾಗ್ಯದ. ಕಲಬುರಗಿಯ ರಸ್ತೆಗಳಲ್ಲೂ ಇಂದು ಹಸಿರು ಶಾಲಿನ ಹವಾ. ಜಿಲ್ಲೆಯ ಮೂಲೆ ಮೂಲೆಯಿಂದ ಬಂದ ಸಾವಿರಾರು ರೈತರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ ವಿರೋಧಿ ಧೋರಣೆ ವಿರುದ್ಧ ಸಮರ ಸಾರಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆಯ ಜಿಲ್ಲಾ ಸಮಿತಿ ವತಿಯಿಂದ ಈ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಆಯೋಜಿಸಲಾಗಿತ್ತು. ರಾಜ್ಯ ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ಎ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದ ಈ ಹೋರಾಟಕ್ಕೆ ಜಿಲ್ಲಾಧ್ಯಕ್ಷ ಅಣವೀರ ಎಸ್ ಹೆಬ್ಬಾಳ್ ಸೇರಿದಂತೆ ನೂರಾರು ರೈತ ಮುಖಂಡರು ಸಾಥ್ ನೀಡಿದ್ರು. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಉತ್ತಮವಾದಂತ ಬೆಳೆ ಯಾವುದಪ್ಪ ಅಂದ್ರೆ ತೊಗರಿ. ನಾವು ಅತಿ ಹೆಚ್ಚು ಬೆಳೆತಕ್ಕಂಥದ್ದು ತೊಗರಿ ಬೆಳೆ. ಪ್ರಪಂಚದಲ್ಲಿ ಏಷ್ಯಾ ಖಂಡದಲ್ಲಿಯೇ ಉತ್ತಮವಾದಂತ ತೊಗರಿ ಬೆಳೆ ಅಂತೇಳಿ GA ಟ್ಯಾಗ್ ಅನ್ನ ಹೊಂದಿದಂತ ತೊಗರಿ ಬೆಳೆಗೆ ಏನಪ್ಪಾ ಅಂದ್ರೆ ಇವತ್ತು ದಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಮೋಸ ಮಾಡ್ಲಾಗತ್ತೆ. MSP ಅಂದ್ರ ಮಿನಿಮಮ್ ಸಪೋರ್ಟ್ ಪ್ರೈಸ್, ಬೆಂಬಲ ಬೆಲೆ ಘೋಷಣೆ ಮಾಡಬೇಕು. ತಮ್ಮ ಮನಸ್ಸಿಗೆ ಬಂದಂಗೆ ಘೋಷಣೆ ಮಾಡೋದಲ್ಲ. ಇವತ್ತಿನ ದಿನ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ಲಾಗತ್ತೀನಿ, ಕರ್ನಾಟಕ ಸರ್ಕಾರದ ಒಂದು ಅಧೀನದಲ್ಲಿ ಇರ್ತಕ್ಕಂಥ ಬೆಲೆ ಆಯೋಗ ಅಂತೇಳಿ ಮಾಡಿರಿ. ಅದಕ್ಕೆ ಕೋಟಿಗಟ್ಟಲೆ ವರ್ಷನೂ ಆ ಆಯೋಗದ ಅಧ್ಯಕ್ಷರು, ಸದಸ್ಯರು ಮತ್ತು ಅಧಿಕಾರಿಗಳ ನೇಮಕ ಮಾಡಿ ಬೆಲೆ ಆಯೋಗ ಅಂತ ಮಾಡಿ ಇಡೀ ರಾಜ್ಯ ತುಂಬಾ ನೀವು ಬೆಳೆ ಆಯೋಗದ ಒಂದು ಸಮೀಕ್ಷೆ ಮಾಡಿ ವರದಿಯನ್ನ ಬೆಲೆ ಆಯೋಗದ ನಿಂತು ನೀವು ಸರ್ಕಾರನ ವರದಿ ತಗೊಂಡು ಆ ವರದಿ ಮುಖಾಂತರ ಏನಪ್ಪಾ ಅಂದ್ರೆ ನೀವು ಬೆಲೆ ನಿಗದಿ ಮಾಡ್ತೀರಿ. ಸೊ ಇವತ್ತು ಬೆಲೆ ಆಯೋಗದ ಏನು ವರದಿ ಸಲ್ಲಿಸಿದ ಅದರ ಪ್ರಕಾರ ನೀವೇನಪ್ಪಾ ಅಂದ್ರೆ ನಮ್ಗೆ ರೇಟ್ ಕೊಡ್ರಿ. ನಗರೇಶ್ವರ ಸ್ಕೂಲ್ನಿಂದ ಆರಂಭವಾದ ಬೈಕ್ ರ್ಯಾಲಿ ಜಗತ್ ಸರ್ಕಲ್ ತಲುಪಿ ಅಲ್ಲಿಂದ ತಿಮ್ಮಾಪುರ ಸರ್ಕಲ್ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪಾದಯಾತ್ರೆಯಾಗಿ ಮಾರ್ಪಟ್ಟಿತು. ಈ ವೇಳೆ ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದು ಬೆಂಬಲ ಬೆಲೆ ಕೊಡಿ, ಇಲ್ಲವೇ ವಿಷ ಕೊಡಿ ಎಂದು ತೀವ್ರವಾಗಿ ಆಗ್ರಹಿಸಿದರು. ಮುಖ್ಯವಾಗಿ ತೊಗರಿ ಬೆಳೆಗೆ ಪ್ರತಿ ಕ್ವಿಂಟಾಲ್ಗೆ 13,000 ರೂಪಾಯಿ MSP ದರ ನಿಗದಿಪಡಿಸಬೇಕು ಮತ್ತು ಕಬ್ಬಿಗೆ ಪ್ರತಿ ಟನ್ಗೆ 3,500 ರೂಪಾಯಿ ಬೆಲೆ ನೀಡಬೇಕೆಂದು ಸರ್ಕಾರಕ್ಕೆ ಗಡುವು ನೀಡಿದರು. ಆ ವರದಿ ಪ್ರಕಾರ ನಮಗೇನಾರ ರೇಟ್ ಫಿಕ್ಸ್ ಆಗ್ಬೇಕಾದ್ರ ಪ್ರತಿ ಕ್ವಿಂಟಲ್ಗೆ ಮುಂದಿನ ಸಲ ತೊಗರಿ ಖರೀದಿ ಕೇಂದ್ರದಲ್ಲಿ 13,000 ರೂಪಾಯಿ ಆಗುವವರೆಗೂ ನಾವು ಬಿಡಂಗಿಲ್ಲ ಅಂತ ಈ ಸಂದರ್ಭದಾಗ ಇದು ಒಂದು ವಿಚಾರ. ರೈತರಿಗೆ ಒಂದು ನೀರು ಕೊಡ್ಬೇಕು ಒಳ್ಳೆ ರೀತಿಯಲ್ಲಿ, ಮತ್ತು ನಾವು ಬೆಳೆದಂತ ಬೆಳೆಗೆ ಒಳ್ಳೆ ಬೆಲೆ ಕೊಡ್ಬೇಕು. ನಾವು ಮಾಲ್ ಬೆಳಿಲಕ್ಕ ಏನಪ್ಪ ಅಂತಂದ್ರ ನೀರು ಬೇಕು, ಬೆಳೆದ ಮೇಲೆ ಮಾರಾಟ ಮಾಡ್ಲಕ್ಕ ಏನಪ್ಪ ಅಂತಂದ್ರೆ ನಮ್ಗೆ ಒಳ್ಳೆ ರೇಟ್ ಬೇಕು. ನಾವು ರೈತ ಸಂಪರ್ಕ ಕೇಂದ್ರದಲ್ಲಿ ಏನಪ್ಪ ಅಂದ್ರ ಬೀಜಗಳನ್ನ ವಿತರಣೆ ಮಾಡ್ತಾರೆ. ಯಾರು ಸಬ್ಸಿಡಿ ಮುಖಾಂತರ ಬೀಜಗಳನ್ನ ವಿತರಣೆ ಮಾಡ್ಲಾಗತ್ತೀರಿ. ನಾಳೆ ಮುಂಗಾರು ಬಿತ್ತನೆ ಸಂದರ್ಭದಲ್ಲಿ ಅದನ್ನ ನೀವು ಟೆಕ್ನಿಕಲಿ ಏನಪ್ಪ ಅಂದ್ರೆ ಗುಣಮಟ್ಟ ಏನಪ್ಪ ಅಂದ್ರೆ ಕಳಪೆ ಗುಣಮಟ್ಟ ಇರ್ತಕ್ಕಂಥ ಬೀಜಗಳನ್ನ ಕಂಪ್ನಿದವ್ರು ನಿಮ್ಗೆ ಸರಬರಾಜು ಮಾಡಿ ನಿಮ್ಮ ಮುಖಾಂತರ ಏನಪ್ಪ ಅಂದ್ರೆ ರೈತರಿಗೆ ಮುಟ್ಟಿಸ್ಲಾಗತ್ತಾರ. ಅದ್ರ ಬಗ್ಗೆ ತಾವು ಗಮನ ಹರಿಸಿ ಏನಪ್ಪ ಅಂದ್ರೆ ಪ್ರತಿಯೊಂದು ಲಾಟ್ ಒಂದು ಬೀಜದ ಏನಪ್ಪ ಅಂದ್ರೆ ಒಂದು ಲಾಟ್ ಇರ್ತದ. ಪ್ರತಿಯೊಂದು ಲಾಟ್ನು ಏನಪ್ಪ ಅಂದ್ರೆ ನಿಮ್ ಲ್ಯಾಬ್ ಟೆಸ್ಟ್ನಾಗ ಏನಪ್ಪ ಅಂದ್ರೆ ರಿಪೋರ್ಟ್ ತಗೊಂಡೇ ಏನಪ್ಪ ಅಂದ್ರೆ ನೀವು ರೈತರಿಗೆ ವಿತರಣೆ ಮಾಡ್ಬೇಕಂತೇಳಿ ಹೋರಾಟದ ಮುಖಾಂತರ ನಾನು ಕೃಷಿ ಇಲಾಖೆ ಅಧಿಕಾರಿಗೆ ಹೇಳಕ್ ಇಷ್ಟಪಡ್ತೀನಿ. ರೈತರಿಗೆ ಗುಣಮಟ್ಟದ ಬೀಜ, ಗೊಬ್ಬರ ಮತ್ತು ನೀರು ಸಿಗ್ತಿಲ್ಲ. ನಾವು ಬೆಳೆದ ಬೆಳೆಗೆ ವೈಜ್ಞಾನಿಕವಾದ ಬೆಂಬಲ ಬೆಲೆ ಸಿಗ್ತಿಲ್ಲ. 12 ತಿಂಗಳು ಖರೀದಿ ಕೇಂದ್ರಗಳು ಕೆಲಸ ಮಾಡಬೇಕು. ಸರ್ಕಾರ ತಕ್ಷಣ ಎಚ್ಚೆತ್ತುಕೊಳ್ಳದಿದ್ರೆ ನಮ್ಮ ಹೋರಾಟ ಇನ್ನೂ ತೀವ್ರವಾಗಲಿದೆ ಅಂತ ಎಚ್ಚರಿಸಿದರು.
12 ತಿಂಗಳನ್ನು ಖರೀದಿ ಕೇಂದ್ರ ಪ್ರಾರಂಭ ಆಯ್ತಪ್ಪ ಅಂದ್ರ ನಮ್ಮ ಬೆಂಬಲ ಬೆಲೆಕಿನೂ ಹೆಚ್ಚಿಗೆ ಖಾಸಗಿ ಮಾರ್ಕೆಟ್ನಲ್ಲಿ ನಾವು ಬೆಳೆದಂತ ಬೆಳೆಗೆ ಒಳ್ಳೆ ರೀತಿಯ ಬೆಲೆ ಸಿಗ್ತದೆ ಅನ್ನೋ ಮಾತಿನಿಂದ 12 ತಿಂಗಳನ್ನು ಏನಪ್ಪಾ ಅಂದ್ರೆ ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ಈ ಹೋರಾಟದ ಮುಖಾಂತರ ನಾ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಮಿಶ್ರಣ ರಸಗೊಬ್ಬರಗಳು ಏನಪ್ಪಾ ಅಂದ್ರೆ ಕಲ್ಲು ಇಲ್ಲೇನು ನಮ್ಮಲ್ಲಿ ಸೇಡಂ ಚಿಂಚೋಳಿಯಲ್ಲಿ ಸಿಗ್ತಕ್ಕಂಥ ಸ್ಪಿರಿಟ್ ಮಣ್ಣು, ಆ ಮಣ್ಣನ್ನ ಮಿಕ್ಸ್ ಮಾಡಿ ರಸಗೊಬ್ಬರ ಮಿಶ್ರಣ ರಸಗೊಬ್ಬರ ತಯಾರು ಮಾಡ್ತಾರೆ. ಸುಮಾರು 8-9 ಕಾರ್ಖಾನೆಗಳು ಅವು ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದ್ದು ಚಿಂಚೋಳಿ ಚಿತ್ತಾಪುರ ಸೇಡಂನಲ್ಲಿ ಸಿಗ್ತಕ್ಕಂಥ ಮಣ್ಣನ್ನು ತಗೊಂಡು ಅದ್ರೊಳಗೆ ಒಂದಿಷ್ಟು ಯೂರಿಯಾ ಮಿಕ್ಸ್ ಮಾಡಿ ಅದನ್ನ ಏನಪ್ಪಾ ಅಂದ್ರೆ ರೈತರಿಗೆ ಮಾರಾಟ ಮಾಡ್ಲಾಗತ್ತಾರ. ಜಿಲ್ಲಾಧಿಕಾರಿಗಳಿಗೆ ಸಹಾಯಕ ಆಯುಕ್ತರು ಈ ವಿಷಯ ಗಂಭೀರವಾಗಿ ತೆಗೆದುಕೊಂಡು ಈ ವಿಷಯ ತಾವು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಒಂದು ತಂಡ ರಚನೆ ಮಾಡಿ ಅದನ್ನ ತಡೆಗಟ್ಟತಕ್ಕಂಥ ಕೆಲಸ ಮಾಡಿ ರೈತರಿಗೆ ಏನಪ್ಪಾ ಅಂದ್ರೆ ಒಳ್ಳೆ ಗುಣಮಟ್ಟದ ಬೀಜ ಮತ್ತು ಗೊಬ್ಬರ ನೀರು ಮಾರಾಟ ಮಾಡ್ಲಿಕ್ಕೆ ಏನಪ್ಪಾ ಅಂದ್ರೆ ಒಳ್ಳೆ ರೀತಿಯ ಬೆಲೆಯನ್ನು ಸಿಗ್ಲಾಕ ತಾವೆಲ್ಲರೂ ಅಧಿಕಾರಿಗಳು ಸಹಕರಿಸಬೇಕಂತ ಈ ಸಂದರ್ಭದಲ್ಲಿ ಮತ್ತು ಕೇವಲ ಬೆಂಬಲ ಬೆಲೆ ಮಾತ್ರವಲ್ಲದೆ ಜಿಲ್ಲೆಯ ವಿವಿಧ ಇಲಾಖೆಗಳಲ್ಲಿ ರೈತರಿಗೆ ಮತ್ತು ಸಾಮಾನ್ಯ ಜನರಿಗೆ ಆಗುತ್ತಿರುವ ಅನ್ಯಾಯವನ್ನ ಸರಿಪಡಿಸಬೇಕು ಎಂಬುದು ಸಂಘಟನೆಯ ಒತ್ತಾಯ. ಬೈಕ್ ರ್ಯಾಲಿಗಳ ಮೂಲಕ ಕಲಬುರಗಿ ನಗರವನ್ನೇ ಇಂದು ರೈತ ಸಂಘಟನೆಗಳು ಸ್ತಬ್ಧಗೊಳಿಸಿದ್ವು. ಈ ಬೃಹತ್ ಪ್ರತಿಭಟನೆಗೆ ಸಾರ್ವಜನಿಕ ವಲಯದಿಂದಲೂ ದೊಡ್ಡ ಮಟ್ಟದ ಬೆಂಬಲ ವ್ಯಕ್ತವಾಗಿದೆ. ಜೆಸ್ಕಾಂ ಇಲಾಖೆ ಅಧಿಕಾರಿಗಳು ನಮಗೆ ಯಾರು ಪುಕ್ಸಟ್ಟೆ ಕರೆಂಟ್ ಕೊಡಂಗಿಲ್ಲ. ಪುಕ್ಸಟ್ಟೆ ಕರೆಂಟ್ ಅಲ್ಲದು ನಮ್ಮ ಸರ್ಕಾರ ನಾವು ಕಟ್ಟಿದಂತ ಟ್ಯಾಕ್ಸ್ ನಾವು ಕಟ್ಟಿದಂತ ದುಡ್ಡಿನಲ್ಲಿ ರಾಜ್ಯ ಸರ್ಕಾರ ಜೆಸ್ಕಾಂ ಇಲಾಖೆ ಅಂದ್ರೆ ಅದೊಂದು ನಿಗಮ. ಆ ನಿಗಮಕ್ಕ ನಾವು 1 ಯೂನಿಟ್ ಬಳಸಿದ್ರು 10 ಯೂನಿಟ್ ಬಳಸಿದ್ರು 100 ಯೂನಿಟ್ ನಾವೇನು ರೈತರು ಬಳಸ್ತೀವಿ ಬಳಸಿದ್ದು ಸಂಪೂರ್ಣ ಹಣ ನಮ್ಮ ಹೆಸರಲ್ಲೇ ಜೆಸ್ಕಾಂ ಇಲಾಖೆಗೆ ಏನಪ್ಪ ಅಂದ್ರ ರಾಜ್ಯ ಸರ್ಕಾರ ಸಲ್ಲಿಸ್ತದ. ಅಂದ್ರ ನಾವು ರೊಕ್ಕ ಕೊಟ್ಟು ಕರೆಂಟ್ ಖರೀದಿ ಮಾಡ್ತೀವಿ. ತಲೆಗಿಟ್ಕೊಂಡ್ಬಿಡ್ರಿ, ಪುಕ್ಸಟ್ಟೆ ನಮ್ಮ ಪಂಚಾಯತ್ಗಳಿಗೆ ಕರೆಂಟ್ ಬರಂಗಿಲ್ಲ. ನೀವು ಕಾಲಾರ ಹಿಡಿದು ಕೇಳ್ರಿ, ಮಗನ ನನಗೆ ನೀ ಪುಕ್ಸಟ್ಟೆ ಕೊಡಲಾಗಿದಿ ಕರೆಂಟ್, ನಾನ್ ನಿನಗೇನಪ್ಪ ಅಂದ್ರೆ ರೊಕ್ಕ ಕೊಟ್ಟು ಕರೆಂಟ್ ತೋಲಕತ್ತೀನಿ, ನನಗ 12 ತಾಸು ಹಗಲಾತ್ ಏನಪ್ಪ ಅಂತಂದ್ರೆ ರೈತರಿಗೆ ಪಂಪ್ಸೆಟ್ಗಳಿಗೆ ಕರೆಂಟ್ ನ ಪೂರೈಸಕ್ಕಂತ ಕೆಲಸ ಜೆಸ್ಕಾಂ ಇಲಾಖೆ MD ಅವರ ಕಚೇರಿಯನ್ನು ಇಲ್ಲೇ ಕಲಬುರಗಿಯಲ್ಲಿ ಅದ. ನಾನು ಈ ವೇದಿಕೆ ಈ ಹೋರಾಟದ ಮುಖಾಂತರ MD ಅವರನ್ನು ತಿಳಿಸ್ತೀನಿ, ನೀವು ನಮಗೆ ಪುಕ್ಸಟ್ಟೆ ಕರೆಂಟ್ ಕೊಡಲಾಗಿರಿ, ನಾವು ನಿಮಗ ಲಕ್ಷ ಕೋಟಿ ಗಟ್ಟಲೆ ನಮ್ಮ ಹೆಸರಲ್ಲಿ ಏನಪ್ಪಾ ಅಂದ್ರೆ ನಿಮ್ಮ ಅಕೌಂಟಿಗೆ ರಾಜ್ಯ ಸರ್ಕಾರ ದುಡ್ಡು ಕಟ್ಟಲಾಗತ್ತದ. ವಿದ್ಯುತ್ತನ್ನ 12 ತಾಸು ಕೊಡ್ಬೇಕಂತೇಳಿ ಈ ಹೋರಾಟದ ಮುಖಾಂತರ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಒಟ್ಟಿನಲ್ಲಿ ಅನ್ನದಾತ ತನ್ನ ಹಕ್ಕಿಗಾಗಿ ರಣಕಹಳೆ ಊದಿದ್ದಾನೆ. ಈಗಲಾದರೂ ಸರ್ಕಾರ ರೈತರ ಈ ನ್ಯಾಯಯುತ ಬೇಡಿಕೆಗಳಿಗೆ ಸ್ಪಂದಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಕುಲಕರ್ಣಿ ಜೊತೆ ವೆಂಕಟೇಶ್, ನ್ಯೂಸ್ 24 ಭಾರತ, ಕಲಬುರಗಿ.